ಬ್ರೇಕ್ ಆದಮೇಲೆ ಬ್ಲ್ಯಾಕ್ ಮೇಲ್ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ ವೀಕ್ಷಕರೇ, ತಂದೆ ಇಲ್ಲದ ಹುಡುಗಿಗೆ ಮೋಸವನ್ನ ಮಾಡಿದ ಪ್ರೀತಿಯ ಹೆಸರಲ್ಲಿ ಆ ನಂತರ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿಕೊಂಡ. ಆದರೆ ಅವೆಲ್ಲ ಆದ ನಂತರ ಮೋಸ ಮಾಡಿ ತಾನು ಇನ್ನೊಂದು ಮದುವೆಯಾದ. ಆದರೆ ದಿವ್ಯಶ್ರೀಗೆ ಮದುವೆಯಾಗುತ್ತೆ. ಆದರೆ ಮದುವೆಯಾದ ಗಂಡ ಕೂಡ ಬಿಟ್ಟು ಹೋಗ್ತಾನೆ. ಈಗ ವಿಜಯ್ ಕುಮಾರ್ ಅವರು, ದಿವ್ಯಶ್ರೀ ಗಂಡ ಆಗಿರುವಂತಹ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕುಮಾರ್ ಅವರೇ, ನಿಮ್ಗೆ ಇದು ಹೇಗೆ ಗೊತ್ತಾಯ್ತು? ಏನೆಲ್ಲ ಆಯ್ತು ನಿಮ್ಮ ಮನೆಯಲ್ಲಿ ಅವತ್ತು? ಮೇಡಮ್ ಇವ್ರಿಗೆ ಮೊದ್ಲಿಂದ ಲವ್ ಇತ್ತು ದಿವ್ಯಶ್ರೀ ಮತ್ತೆ ಹುಡುಗನಿಗೆ. ಆಕ್ಚುಲಿ ನನ್ ಮದುವೆ ಆದ್ಮೇಲೆ ನಾನು ಇಲ್ಲದಿರುವಾಗ ಇವನು ಹುಡುಗ ಬಂದಿದ್ದಾನೆ ಅಲ್ಲಿಗೆ. ಬಟ್ ಇಮಿಡಿಯೇಟ್ ನಾನು ಇಲ್ಲಿ ಹೊರಗೆ ಹೋದವನು ಅಕಸ್ಮಾತ್ ಬಂದೆ. ಆಕ್ಚುಲಿ ಅವರು ಇಬ್ಬರು ಒಂದೇ ರೂಮಲ್ಲಿ ಇದ್ರು. ಬಟ್ ನಾನು ಅದು ಸ್ಪ್ರೆಡ್ ಮಾಡ್ಲಿಲ್ಲ, ಯಾಕಂತ ತುಂಬಾ ರೀಸೆಂಟ್ ಆಗಿ ಮದುವೆ ಆಗಿದ್ದು, ಮೊನ್ ಮದುವೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಟು ಹುಡುಗನ ಮನೆಗೆ ಬಿಟ್ಟಿದ್ದೀನಿ. ಹುಡುಗನ ಮನೆಗೆ ಬಿಟ್ಟಾದ್ಮೇಲೆ ಅಲ್ಲಿ ಊರವರೆಲ್ಲ ಸೇರಿಬಿಟ್ಟು ಪಂಚಾಯತಿಗೆಲ್ಲ ಮಾಡಿದ್ದಾರೆ. ಅಲ್ಲಿಂದ ನಾನು ಡೈವರ್ಸ್ಗೆ ಅಪ್ಲೈ ಮಾಡಿದ್ದೇನೆ, ನನಗೆ ಡೈವರ್ಸ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಹುಡುಗಿನ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಈಗ ಹುಡುಗಿ ಈಗ ಮೋಸ ಹೋಗಿದ್ದಾಳೆ, ಆ ಕಡೆ ಅವನು ಒಂದು ಪಿತೂರಿಯಿಂದ ಈ ರೀತಿಯಾಗಿ ಮಾಡಿದಾನೆ. ನೀವು ಅವ್ರಿಗೆ ಕ್ಷಮೆ ಕೊಡಬಾರ್ದು ಯಾಕೆ ಅಂತ ಹೇಳ್ತೀರಿ? ಯಾಕಂದ್ರೆ ಮೋಸ ಹೋದ ಅವಳು. ಅದು ಆಲ್ರೆಡಿ ಆಗೋದಿಲ್ಲ, ಮುಗ್ದ ಕತೆ. ತುಂಬಾ ಮುಗ್ಧ ಕತೆ, ಅದು ಆಗೋದಿಲ್ಲ. ಅಲ್ಲ, ಮುಗ್ಧ ಕತೆ ಅಂತ ಹೇಳ್ತೀರಿ ಯಾಕಂದ್ರೆ ಅವನಿಗೆ ನಿಮ್ಮ ಪರಿಚಯ ಇತ್ತ ಮೊದ್ಲೇ? ಇಲ್ಲ ಇಲ್ಲ ಇಲ್ಲ, ನನಗೆ ಇಲ್ಲಿ ಪರಿಚಯನೇ ಇತ್ತಿಲ್ಲ, ನನಗೆ ಯಾರು ಅಂತಲೇ ಗೊತ್ತಿಲ್ಲ. ಇಲ್ಲೇ ಮತ್ತೆ ಹೇಗೆ ನಿಮ್ಮ ಹತ್ರ ಎಲ್ಲ ಮಾತಾಡ್ದ ಹೇಗೆ ಅವನು? ಇಲ್ಲ, ನನ್ನೊಟ್ಟಿಗೆ ಮಾತುಕತೆ ಏನು ಆಗ್ಲಿಲ್ಲ, ಇಷ್ಟರವರೆಗೆ ಮಾತಾಡ್ಲೇ ಇಲ್ಲ ನಾವು. ಇಲ್ಲಿ ಬಂದಾಗ್ಲೇ ಗೊತ್ತಾಗಿದೆ ಅಷ್ಟೇ. ಅಲ್ಲಿಂದ ಒಂದು 2 ಸಲ ಏನ್ ನಮ್ ಮಾತುಕತೆ ಏನು ಆಡ್ಲೇ ಇಲ್ಲ ಇಷ್ಟವರೆಗೆ. ಅವನ ಜೊತೆ ಮುಖತವಾಗಿ ಏನ್ ಮಾತಾಡ್ಲಿಲ್ಲ, ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ, ಅವ್ನು ಮಾತಾಡ್ಲಿಲ್ಲ. ಓಕೆ, ಪರಮೇಶ್ವರ್ ನೀವು ಮಾತನಾಡ್ತೀರಾ ವಿಜಯ್ ಕುಮಾರ್ ಅವ್ರ ಹತ್ರ? ಓಕೆ, ವಿಜಯ್ ಕುಮಾರ್ ಅವರೇ, ಈಗ ಇಷ್ಟೆಲ್ಲ ಆಗಿದೆ, ಮೋಹನನು ಅವನು ಮೋಸ ಮಾಡಿದಾನೆ, ಇದೆಲ್ಲ ನಿಮ್ಗೆ ಮದುವೆ ಆಗದ ಮೇಲೆ ಗೊತ್ತಾಗಿದೆ. ಆದ್ರೆ ಮೋಹನ್ ನಿಮ್ಮ ಹತ್ರನೂ ಕೂಡ ಈ ರೀತಿಯ ಕ್ಲಿಪ್ಪಿಂಗ್ಸ್ ತೋರ್ಸೋಕೆ ಬರ್ತಾನೆ, ಈ ರೀತಿಯಂತ ಹುಡುಗಿಯ ಮೇಲೆ ಅಥವಾ ದಿವ್ಯಶ್ರೀಯ ಮೇಲೆ ಈ ರೀತಿಯಾಗಿ ತುಂಬಾ ಬಲವಂತವಾಗಿ ಅವನು ಪ್ರತಿಭಟನೆ ಮಾಡ್ತಾನೆ. ಅದನ್ನೆಲ್ಲ ನಿಮ್ಮ ಹತ್ರ ದಿವ್ಯಶ್ರೀ ಹೇಳ್ಕೊಂಡಿರ್ಲಿಲ್ವಾ? ಇಲ್ಲ ಇಲ್ಲ, ನನ್ನ ಜೊತೆ ಏನು ಹೇಳ್ಕೊಂಡಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಚಿಕ್ಕ ಪುಟ್ಟದಲ್ಲಿ ಲವ್ ಇದೆ ಅಂತ ಹೇಳಿ ಗೊತ್ತಾಯ್ತಷ್ಟೇ, ಅದು ಬಿಟ್ರೆ ಬೇರೆ ಏನು ಇಂಥ ಘಟನೆಗಳೇ ನನಗೆ ಗೊತ್ತಿರ್ತಿಲ್ಲ. ಅವಳಿಗೆ ಈಗ ಬೇರೆ ಏನು ಗತಿ ಬೇರೆ ಇಲ್ಲ, ಆ ಕಡೆಯಿಂದ ಅವರು ಮೋಸ ಮಾಡಿದ್ದಾರೆ. ಈಗ ನೀವು ಕೂಡ ಅವಳನ್ನ ಬೀದಿ ಪಾಲು ಮಾಡುವಂತ ಪರಿಸ್ಥಿತಿ ಬಂದ್ರೆ ಅವ್ರ ಮುಂದೆ ಏನ್ ಮಾಡ್ಬೇಕು ಹೇಳಿ? ಕ್ಷಮೆ ಆಲ್ರೆಡಿ ಅದನ್ನು ಎಲ್ಲ ಊರವರೆಲ್ಲ ಡಿಸೈಡ್ ಮಾಡಿ ಆಗಿದೆ. ನಾವು ಫ್ಯಾಮಿಲಿ ಅವರು ಕೂತು ಸುಮಾರು ಸಲ 2-3 ಸತ್ತಿನ ಮಾತುಕತೆ ಆಗಿದೆ. ಅದೇ ಅದಕ್ಕೆ ಅವ್ರ ಚಿಕ್ಕಪ್ಪನವ್ರು ಹೇಳಿದ್ದಾರೆ, ನಿಮಗೇನು ತೊಂದರೆ ಆಗದಂಗೆ ನೋಡಿಕೊಳ್ತೇವೆ, ನಿಮಗೆ ಡೈವರ್ಸ್ ಕೊಡ್ತೇವೆ ಅಂತ ಅವ್ರ ಚಿಕ್ಕಪ್ಪನವ್ರು ಹೇಳಿದ್ದಾರೆ. ಅವ್ರ ಮಾತು ಉಳಿಸ್ಕೊಳ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ವಿಜಯ್ ಕುಮಾರ್ ಅವ್ರು ಅಂದ್ರೆ ನೀವು ಹೇಳಿದಿರಾ ವಿಜಯ್ ಕುಮಾರ್ ಅವರೇ, ವಿಜಯ್ ಕುಮಾರ್ ಅವರೇ, ಈಗ ಪರಮೇಶ್ವರ್ ಅವರು ಇದ್ದಾರೆ, ಅವ್ರ ಚಿಕ್ಕಪ್ಪ ನೋಡಿ, ಈಗ 2 ಸಲ 3 ಸಲ ಪಂಚಾಯತಿಗೆ ಆಯ್ತಲ್ಲ, ಹೌದು, ಏನು ರೆಸ್ಪಾನ್ಸ್ ಇಲ್ಲಲ್ಲ. ಮೊನ್ನೆ ಪಂಚಾಯತ್ಗೆ ಸುಳ್ಯದಲ್ಲಿ ಆಯ್ತಲ್ಲ, ಹೌದು, ಇದ್ರ ಬಗ್ಗೆ ಏನು ಗಮನಿಸಿದ್ರಿ ನೀವು? ಸುಳ್ಯದಲ್ಲಿ ಆದ ಪಂಚಾಯತ್ಗೆ ಬಗ್ಗೆ ನೀವು ಏನು ಗಮನಿಸಿದ್ದೀರಿ? ಅದೇ ಸುದ್ದಿದಲ್ಲಿ ಅದ್ರ ಬಗ್ಗೆ ಈಗ AP ಮೋಹನ್ ರವರು ಇದ್ರ ಬಗ್ಗೆ ಏನು ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ ಅಂತೇಳಿ, ಏನು ಜವಾಬ್ದಾರಿ ಇಲ್ಲ ಅಂತ ಹೇಳಿ. ಅದೇ ಪಂಚಾಯತ್ಗೆ ಆಯ್ತಲ್ಲ, ಹೌದು, ನೀವು ಅವರೊಟ್ಟಿಗೆ ನಿಮ್ಮ ಲಾಯರ್ ಒಟ್ಟಿಗೆಲ್ಲ ಮಾತಾಡಿಸಿದ್ರಾ? ನಮ್ಮ ಲಾಯರ್ ಒಟ್ಟಿಗೆ ಮಾತಾಡಿಸುವಾಗ ಅವರು ಫೋನ್ ತೆಗಿತಾ ಇಲ್ಲ, ಏನೂ ಇಲ್ಲ. ಮತ್ತೆ ಏನು ಆ ಕಡೆಯಿಂದ ಯಾವುದೇ ಒಂದು ಉತ್ತರಗಳು ಬರ್ತಾ ಇಲ್ಲ. ಅಲ್ಲ ವಿಜಯ್ ಅವರ ಅರ್ಥವೇನಾದರೆ? ಅಲ್ಲ, ಈ ಪಂಚಾಯತ್ಗೆ ಮಾಡಿದಾರೋ ಅರ್ಥ ಏನಂದ್ರೆ, ಇಲ್ಲಿ ಪಂಚಾಯತ್ಗೆ ಮಾಡಿ ಹುಡುಗಿಯನ್ನು ಮಧ್ಯದಾರಿಯಲ್ಲಿ ಬಿಡುವ ಸ್ಥಿತಿ ಅವರದ್ದು. ನೀವು ಮಾತಾಡಲಿಲ್ಲ, ಅವರು ನಿಮ್ಮ ಲಾಯರ್ ಒಟ್ಟಿಗೆ ಮಾತಾಡಲಿಲ್ಲ ನೀವು? ವಿಜಯ್ ಕುಮಾರ್ ಅವ್ರು ಹೇಳ್ತಾ ಇರುವಂತದ್ದು, ನಿಮ್ಗೆ ಅಷ್ಟು ಪಂಚಾಯತ್ ಮಾಡಿದಾರಲ್ವಾ, ಅಷ್ಟು ಮಾಡಿದ್ರು ಕೂಡ ಯಾಕೆ ನಿಮ್ಗೆ ಕರೆಕ್ಟಾ ಇಲ್ಲ? ಯಾರು ನಿಮ್ಗೆ ಪಂಚಾಯತಿ ಮಾಡಿದವರು ಯಾರು? ಪಂಚಾಯತಿಗೆ ಮಾಡಿದವರು ಅಂತ ಹೇಳಿದ್ರೆ, ಈಗ ಹುಡುಗನ ಅದೇ AP ಮೋಹನ್ ರವರ ದೊಡ್ಡಪ್ಪ, ಅಲ್ಲ ಸಾರಿ ಚಿಕ್ಕಪ್ಪ, ಮತ್ತೆ ಹುಡುಗಿ ಫ್ಯಾಮಿಲಿ ಚಿಕ್ಕಪ್ಪ, ಮತ್ತೆ ನಮ್ಮ ಫ್ಯಾಮಿಲಿ ಅವರು ಮಾಡಿದ್ದಾರೆ. ಎಲ್ಲ ಡಿಸೈಡ್ ಆಗಿ ಬಂದಿದ್ದೇವೆ. ಆದ್ರೆ ಅದಕ್ಕೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಅವನು ಕೊಡ್ತಾ ಇಲ್ಲ AP ಮೋಹನ್. ಅದೇ ಅದ್ರ ಬಗ್ಗೆ ನೋಡಿ ವಿಜಯ್ ಕುಮಾರ್ ಅವರೇ, CP ಜಯರಾಮ್ ಗೌಡ್ರ ಒಬ್ರೆಲ್ಲ ಕೂತದಲ್ಲಿ ಹೌದು ನೋಡಿ, ಬೈತರ್ಗ ಶ್ರೀನಪ್ಪ ಅವ್ರ ಲಾಯರ್ ಅವರಿದ್ರು, ಹೌದು, ಮುರಳಿ ಕೃಷ್ಣ ಇದ್ರು, ಹೌದು, ನ್ಯಾಯವಾದಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಪ್ಪ ಗೌಡ ಇದ್ರು ನೋಡಿ, ಹೌದು, ತುಂಬಾ ಜನ ಇದ್ರಲ್ಲ ಅಲ್ಲಿ. ಹೌದೌದು, ಅವ್ರು ನೋಡಿ, ಅವರಲ್ಲಿ ಏನು ನೀವು ಮಾತಾಡ್ಲಿಲ್ವಾ? ಅಲ್ಲ ಮಾತಾಡಿದ ಅವರೆಲ್ಲ ಒಂದು ಡಿಸೈಡ್ಗೆ ಬಂದಿದ್ರು, ಅದ್ರ ಮೇಲೆ ಯಾವುದೇ ಒಂದು ಇದು ಮಾಡ್ಲಿಲ್ಲ ಅವರು.
ರೆಸ್ಪಾನ್ಸ್ ಏನು ಕೊಡಲಿಲ್ಲ? ಏನ್ ಕೊಡ್ಲಿಲ್ಲ ಅಲ್ಲಿನ ಮೇಲೆ. ವಿಜಯ್ ಕುಮಾರ್ ಅವರ ಹೆಂಡತಿ ಹತ್ರ ಮಾತನಾಡ್ತೀರಾ? ಇಲ್ಲ ಸಾಧ್ಯ ಇಲ್ಲ ಮೇಡಮ್. ಇಲ್ಲ ಚಾನ್ಸ್ ಇಲ್ಲ. ಮಾತಾಡ್ತೀರಾ? ಕೊನೆಗಾದ್ರೂ ನನ್ನ ಒಪ್ಕೊಳ್ತೀರಾ? ಆ ರೀತಿ ಕೇಳುವಂತ ಚಾನ್ಸಸ್ ಕೇಳ್ಕೊಳ್ಳಿ. ಓಕೆ, ವಿಜಯ್ ಕುಮಾರ್ ಅವರು ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ. ಆ ಕಡೆಯಿಂದ ಪ್ರೀತಿ ಮಾಡಿದಂಥವ್ರಿಲ್ಲ, ಈ ಕಡೆಯಿಂದ ಗಂಡ ಇಲ್ಲ, ಇಬ್ಬರು ಕೂಡ ಇಲ್ಲದಂತಹ ಸ್ಥಿತಿಯಲ್ಲಿ ಈಗ ದಿವ್ಯಶ್ರೀ ಇದ್ದಾರೆ. ದಿವ್ಯಶ್ರೀ, ಈಗ ನಿಮಗೆ 2 ಸಲ ಈ ರೀತಿಯ ಪ್ರಾಬ್ಲಮ್ಸ್ ಆಯಿತು. ನಿಮ್ಮನ್ನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋದ, ಮಡಿಕೇರಿಗೆ ಹೋದ, ಅದರ ಜೊತೆಗೆ ಮಂಗಳೂರು, ಮೂಡುಬಿದ್ರೆ ಹೀಗೆಲ್ಲ ಕರ್ಕೊಂಡು ಹೋದ. ಆದರೆ ಒಪೋಸ್ ಮಾಡಿದ್ರೆ ಆದರೂ ಆಗಲಿಲ್ಲ. ಕೊನೆಗೆ ಹೇಗೆ ನಿಮ್ಮಿಬ್ರಿಗೂ ಬೇರೆ ಬೇರೆ ಮದುವೆ ಆಗೋದಕ್ಕೆ ಏನು ಕಾರಣ? ಅವನು ನನಗೆ ಹೇಳದೆ ಮೊದಲೇ ಮದುವೆ ಆಗಿದ್ದೆ. ಮದುವೆ ಆಗಿದ್ದ ನಂತರ ನಾನು ಮದುವೆ ಆಯಿತು. ಯಾಕೆ ನೀವೇನು ಹೇಳಿಲ್ವಾ? ನನ್ನನ್ನು ಮದುವೆ ಆಗುಂತ ಏನು ಕೇಳ್ಕೊಳ್ಳಿಲ್ವಾ ನೀವು? ಕೇಳ್ಕೊಂಡಿದ್ದೇನೆ. ಅವನು ಅದಕ್ಕೆ 2-3 ತಿಂಗಳು ವಾಯ್ದೆ ಕೊಟ್ಟಿದ್ದ. 2-3 ತಿಂಗಳ ನಂತರ ನಾನು ಆಗ್ತೇನೆ, ನಿನ್ನನ್ನು ಮದುವೆ ಆಗ್ತೇನೆ ಅಂತ ಅವನು ನನಗೆ ಹೇಳಿದ್ದ, ಭರವಸೆ ಕೊಟ್ಟಿದ್ದ. 2-3 ತಿಂಗಳ ನಂತರ ಆಗ್ತೀನಿ ಅಂದ್ರೆ ಒಂದು ಮದುವೆ ಆದ್ಮೇಲೆ 2ನೇ ಮದುವೆ ಆಗ್ತೀನಿ ಅಂತನಾ? ಅದ್ರ ಮೊದಲು ನನಗೆ ಭರವಸೆ ಕೊಟ್ಟಿದ್ದ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ. ಆಕ್ಚುಲಿ ಅವನಿಗೆ ಮದುವೆ ಆಗುವಾಗ ನಾನು ಊರಲ್ಲಿ ಇರಲಿಲ್ಲ, ಹಾಗೆ ನನಗೆ ಗೊತ್ತಾಗ್ಲಿಲ್ಲ ಅವನಿಗೆ ಮದುವೆ ಆಯ್ತು. ಯಾರು ಆ ಹುಡುಗಿ? ಯಾರು ಹುಡುಗಿ? ಪುತ್ತೂರು ತಾಲೂಕಿನ ಬೈಪಾಸ್ ಅಲ್ಲಿ ಹತ್ತಿರ ಉಮಾ ಅಂತ ಹೆಸರು. ಓಕೆ, ಈಗ ಮದುವೆ ಆದ್ಮೇಲೆ ನಾನು ನಿನ್ನನ್ನು ಮತ್ತೆ ಮದುವೆ ಆಗ್ತೀನಿ ಅಂತ ಹೇಳಿದ್ರು, ಆ ಭರವಸೆ ಕೊಟ್ಟಿದ್ರು. ಆಮೇಲೆ ನೀವು ಕೇಳಿದ್ರ ಅವ್ರ ಹತ್ರ ಹೋಗಿ? ನಾನು ಅದಕ್ಕೆ ಪ್ರತಿಭಟಿಸಿದೆ. ನಾನು ಮದುವೆ ಆಗುದಿಲ್ಲ, ನಿಂಗೆ ಮದುವೆ ಆಗಿದಲ್ಲ ಅಂತ ನಾನು ಹೇಳುವಾಗ ಅವನೇ ಹೇಳಿದ, ನೀನು ಮದುವೆ ಆಗ್ಲೇಬೇಕು. ಈಗ ಸುಳ್ಯ ಶಾಸಕರಾಗಿರುವಂತಹ ಅಂಗಾರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಗಾರ ಅವರೇ, ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿರಬಹುದು, ಸುಳ್ಯದ ಒಂದು ಹುಡುಗಿಗೆ ಮೋಸ ಆಗಿದೆ. ಆ ಕಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಮೋಹನ್ ಮೋಸ ಮಾಡಿದ್ದಾನೆ, ಈ ಕಡೆಯಿಂದ ಗಂಡ ಬಿಟ್ಟಿದ್ದಾನೆ. ಈ ಪ್ರಕರಣ ನಿಮ್ಗೆ ಗೊತ್ತಾಗಿದ್ದು ಯಾವಾಗ? ನನಗೆ ಸುಮಾರು 1 ತಿಂಗಳ ಹಿಂದೆ ಗೊತ್ತಾಗಿದೆ ವಿಷಯ. ಈ ಬಗ್ಗೆ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳೇ ಮಾತಾಡಿದ್ದೇನೆ ಈಗ. ಆದ್ರೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಕಡೆಯಿಂದ ಭಾರಿ ಪ್ರಬಲವಾದಂತ ಒತ್ತಡಗಳಿದೆ. ಇಲ್ಲಾಂದ್ರೆ ಈ ಒಂದು ಕೇಸಿನ ಬಗ್ಗೆ ತನಿಖೆಯನ್ನು ಮಾಡಬೇಕಿತ್ತು. ಆದ್ರೆ ಈ ಕೇಸಿನ ಬಗ್ಗೆ ಮಧುಶ್ರೀ ಹುಡುಗಿ ಆಗಿರತಕ್ಕಂತ ಅನ್ಯಾಯ ಅದು ಖಂಡಿತವಾಗಿ ಅದು ಸರಿಯಲ್ಲ. ಮತ್ತೆ ಯಾರು ಅನ್ಯಾಯ ಮಾಡಿದ ಅವನೇ ಮದುವೆ ಆಗಬೇಕು. ಮತ್ತೆ ನಾವು ಯಾಕಂದ್ರೆ ಮದುವೆಯಾದ ಹುಡುಗ ವಿಜಯ, ಅವ 4 ತಿಂಗಳ ಮದುವೆ ಆಗಿದೆ ಅಷ್ಟೇ. ಇದು ಉದ್ದೇಶಪೂರ್ವಕವಾಗಿ CP ಜಯರಾಮ ಅವರ ಸಂಬಂಧ, ಕಾಂಗ್ರೆಸ್ ಮುಖಂಡರು ಅವರ ಸಂಬಂಧಿಕರಾದಾಗ ಮುಚ್ಚುವಂತ ಪ್ರಯತ್ನ ಮಾಡಿದ್ದಾರೆ. ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ? ಈಗ ಅವರಿಗೆ ಯಾವ ರೀತಿಯಾಗಿ ನೀವು ಸಹಾಯ ಮಾಡ್ತೀರಾ? ಇವರಿಗೆ ಯಾರಿಗೆ? ಮಧುಶ್ರೀ ಅವರಿಗೆ ಈಗ ಕಾನೂನು ಹೋರಾಟಕ್ಕೆ ಏನಾದ್ರು ಸಹಾಯ ಮಾಡ್ತೀರಾ? ಅಲ್ಲ, ಕಾನೂನು ಹೋರಾಟಕ್ಕೆ ನಾವು ಖಂಡಿತ ಸಹಕಾರ ಕೊಡ್ತೇವೆ, ಅದ್ರಲ್ಲಿ 2 ಮಾತೇ ಇಲ್ಲ. ಯಾಕಂದ್ರೆ ಅನ್ಯಾಯದ ಬಗ್ಗೆ ನಾವು ಹೋರಾಟವನ್ನ ಮಾಡಲೇಬೇಕು, ಅವ್ರಿಗೆ ನ್ಯಾಯ ಸಿಗ್ಲೇಬೇಕು. ಅದರ ಬಗ್ಗೆ ನಾನು ನನಗಾಗುವ ಸಹಕಾರ ಮಾಡ್ತೇನೆ. ಓಕೆ, ಈಗ ಕಾನೂನು ಹೋರಾಟಕ್ಕೆ ಸಹಾಯ ಮಾಡ್ತೀರಿ ಅಂತ ಹೇಳಿದ್ರಿ. ಉಳಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲಸ ಕೊಡುವಂತದ್ದು ಕೆಲಸ ಕೊಡುವಂತ ನಾನೊಬ್ಬ ಅಂಗಾರಾಗಿ ಏನ್ ಮಾಡ್ಲಿಕ್ಕೆ MLA ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಸರ್ಕಾರ ಮಾಡಬೇಕು. ಆದ್ರೆ ಅಕಸ್ಮಾತ್ ಏನಾದ್ರು ಡಿಪಾರ್ಟ್ಮೆಂಟ್ ಗಳಿಗೆ ಅರ್ಜಿ ಹಾಕಿದಾಗ ನನ್ನ ಪ್ರಯತ್ನ ನನ್ನ ಸಹಕಾರ ಕೊಡಬಹುದು ಅವರಿಗೆ. ಈಗ ಮೋಹನ್ ಅವರಿಗೆ ಬೇರೆ ರೀತಿಯಾಗಿ ಬೆಂಬಲ ಇದೆ ಅಂತ ಹೇಳಿದೆ, ಅವರು ಪ್ರಭಾವಶಾಲಿ ವ್ಯಕ್ತಿ ಕೂಡ ಅಂತ. ಹೌದೌದು, ಅವರ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿ, ಅವರು CP ಜಯರಾಮ್ ಅಂತಲ್ಲಿ, ಮತ್ತೆ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷ ವೆಂಕಪ್ಪಗೌಡ, ಇವರೆಲ್ಲ ಸೇರಿ ಹಿಂದೊಮ್ಮೆ ಮಾತುಕತೆ ಮಾಡಿದ್ದಾರೆ. ಈಗ ಮಾತುಕತೆ ವಿಫಲ ಆಗಿದೆ. ಹೌದು, ವಿಫಲ ಆಗಿದೆ. ಆದ್ರೆ ಇಲ್ಲಿ ಮಾತುಕತೆಯನ್ನ ಮಾಡೋ ಪ್ರಶ್ನೆ ಬರುವುದಿಲ್ಲ. ಅಲ್ಲಿ ಅವರ ಪರಿಹಾರವನ್ನು ಕೊಡಬೇಕಾದವರು ಮಾತುಕತೆ ಮಾಡಿ ವಿಫಲ ಆಗಿದೆ. ಈಗ ಮಧುಶ್ರೀ ಅವರು ಬೀದಿ ಪಾಲಾಗಿದ್ದಾರೆ. ಹಾಗಿರುವಾಗ ಈ ಘಟನೆಗಳು ಅವರೇ ಕಾರಣ. ಮತ್ತೆ ಇಷ್ಟು ಪೊಲೀಸ್ ಇಲಾಖೆಗೆ ಮತ್ತೆ ಸಾರ್ವಜನಿಕವಾಗಿ ಪ್ರತಿಭಟನೆ ಆಗಿದೆ. ಇದೆಲ್ಲವೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗೊತ್ತಿದ್ದು ಕೂಡ ಯಾಕೆ ಈ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂದ್ರೆ ರಾಜಕೀಯ ಒತ್ತಡಗಳಿದೆ ಅಂತೇಳಿ. ಈಗ ರಾಜಕೀಯ ಒತ್ತಡ ಇದೆ, ಹಾಗಾಗಿ ಇವರಿಗೂ ಕೂಡ ಈ ಕಡೆಯಿಂದ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ಲ. ನೀವು ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತೀರಾ? ಅಲ್ಲ, ನನ್ನ ಕಡೆಯಿಂದ ಕಾನೂನಲ್ಲಿ ಚೆಂದಿರಬಹುದು, ಮತ್ತೆ ಯಾವ್ದಾದ್ರು ಉದ್ಯೋಗದಲ್ಲಿ ಕೂಡ ಸಂಬಂಧಪಟ್ಟಂತ ಅವರು ಅರ್ಜಿ ಹಾಕಿದಾಗ ನಾನು ಕೂಡ ಅದಕ್ಕೆ ಗಮನ ಕೊಡ್ತೇನೆ ಅದ್ರ ಬಗ್ಗೆ. ಈಗ ರಾಜಕೀಯ ಒತ್ತಡ ಕೂಡ ಇರೋದ್ರಿಂದ ಇವ್ರಿಗೆ ಪಾಪ ಯಾವುದೇ ಏನು ಮಾಡದಂತಹ ಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಯಾರು ಕೂಡ ಇವರಿಗೆ ಈ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಬೇರೆ ವ್ಯವಸ್ಥೆ ಯಾವ್ದು, ಹೇಗೆ? ಅಲ್ಲ, ನಮ್ಮ ಕಡೆ ನಾವು ಸಹಕಾರ ಮಾಡ್ತಾ ಇದ್ದೇನೆ. ಓಕೆ, ಪರಮೇಶ್ವರ್ ಅವ್ರು ನಿಮ್ಮ ಹತ್ರ ಮಾತನಾಡ್ತಾರಂತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ಕಾರ. ನಾನು ಪರಮೇಶ್ವರ್ ಅಂತ ಸರ್. ಸರ್ ಹೇಳಿ. ಚಾರ್ವಾಕ ಮಿಯೋಲ್ಪೆ ಮನೆಯವನು. ಗೊತ್ತಾಯ್ತು. ನಿಮಗೆ ಗೊತ್ತಿರ್ಬೋದು ಸರ್, ಒಂದು ಘಟನೆ ಆಯಿತು ನಮ್ಮ ಊರಲ್ಲಿ. ಹೌದು. ನಾನು ನಿಮ್ಮಲ್ಲಿ ಹೇಳ್ಬೇಕಂತಿದ್ದೆ, ನಾವು ಶಕುಂತಲಾ ಶೆಟ್ಟಿಗೆ ಮನವಿ ಸಲ್ಲಿಸಿದೆ ಸರ್.
ನಿಮ್ಮಲ್ಲಿ ಮಾತಾಡಲಿಕ್ಕೆ ಬರುವಾಗ ನಮಗೆ ಬರ್ಲಿಕ್ಕೆ ಆಗಲಿಲ್ಲ, ತುಂಬಾ ಸಮಸ್ಯೆ ಆಗಿ ಮತ್ತೆ ಉಳಿತಾ ಅಲ್ಲ ನನಗೆ ನಮ್ಮ ಕಾರ್ಯಕರ್ತ ವಿಷಯ ಹೇಳಿದ್ದಾರೆ. ಸರಿ ಸರ್, ನಾನು ಡಿಪಾರ್ಟ್ಮೆಂಟ್ ಅವರಿಗೆ ಕೂಡ ಮಾತಾಡಿದ್ದೇನೆ ಈಗ. ಸರಿ ಸರ್, ಒಂದು ಪಂಚಾಯತಿಗೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದ ಕಾರಣ ಸ್ವಲ್ಪ ರಾಜ್ಯಕ್ಕೆ ಪ್ರಭಾವ ಬೀರಿದ್ದಾರೆ ಸರ್. ಅಂದ್ರೆ ಇಲಾಖೆ ಅಧಿಕಾರಿಗೆ ಮಾಡಬೇಕಿತ್ತು. ಈಗ ಮಹಿಳಾ ಕಾನೂನಿನ ಪ್ರಕಾರ ಕೂಡ ಅವರು ಇಲಾಖೆ ಅಧಿಕಾರಿ ಮಾಡಬೇಕು, ಅದರಲ್ಲಿ ಕೂಡ ಕೂತ್ಕೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಸರ್ ಒಂದು ವಿಚಾರ, ನಾನು ಕೂಡ ಕಾಣಿಯೂರು ಗ್ರಾಮ ಪಂಚಾಯತಿನ ಮಾಜಿ ಪಂಚಾಯತ್ ಮೆಂಬರ್ ಕಾಂಗ್ರೆಸ್ಸಿನ. ನಾನು ಮೊನ್ನೆ MLA ಒಟ್ಟಿಗೂ ಕಾಂಗ್ರೆಸ್ನ ಒಟ್ಟಿಗೆ ವರ್ಕ್ ಮಾಡಿದ್ದೇನೆ ಸರ್. ನನಗೆ ಅನ್ಯಾಯ ಆಗಿದೆ ಈಗ. ಇದನ್ನು ಊರಲ್ಲಿ ಕೇಳುವವರು ಯಾರಿಲ್ಲ. ನಮ್ಮೊಟ್ಟಿಗೆ ಬರುವಂತ ನಮ್ಮ ಯುವಕರು ಇದ್ರು, ಯುವಕರ ಮೇಲೆ ಬೇರೆ ಬೇರೆ ರೀತಿಯ ಕೇಸ್ ಹಾಕಿ ಅವರನ್ನು ಬರದಾಗೆ ಮಾಡಿದ್ದಾರೆ ಈಗ. ಅದು ಗೊತ್ತಾಗಿದೆ ನೀವು ಮೊನ್ನೆ ಕೂಡ ಗೊತ್ತಾಗಿದೆ ಅಂದಲ್ಲಿ. ಅದಕ್ಕೆ ನಾನೇ ಸರ್ಕಲ್ಗೆಲ್ಲ ಮಾತಾಡಿ ಆ ಕೇಸಲ್ಲಿ ಅಟ್ರಾಸಿಟಿ ಕೇಸ್ ಎಲ್ಲ ಮಾಡಿ ನಮ್ಮ ಹುಡುಗರಿಗೆಲ್ಲ ಅವೆಲ್ಲ ಮಾಡಿದ್ದಾರೆ ಅವರು. ಅನಾವಶ್ಯಕವಾಗಿ ಮಾಡಿದ್ದಾರೆ ಸರ್. ಹೌದೌದು. ಹಂಗಾರವ್ರೀಗ ಮುಂದೆ ಏನೇ ಇವರಿಗೆ ಯಾವುದೇ ಒತ್ತಡ ಇವರ ಹಿಂದೆ ಬಿದ್ರು ಅಥವಾ ಮೋಹನ್ ಅವರ ಕಡೆಯಿಂದ ಬಲವಂತವಾಗಿ ಏನಾದ್ರೂ ಒತ್ತಡ ಬಿದ್ರು ಕೂಡ ಇವರಿಗೆ ಮುಂದೆ ಕೊನೆಯದಾಗಿ ಕೂಡ ನೀವು ಸಹಾಯ ಮಾಡ್ತೀರಾ ಹೇಗೆ? ಖಂಡಿತ ಮಾಡ್ತೇನೆ. ಓಕೆ, ಧನ್ಯವಾದಗಳು ಅಂಗಾರ ಅವರ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ಹುಡುಗಿಗೆ ಮೋಸ ಆಗ್ತಾ ಇದೆ. ಒಂದು ಕಡೆ ಗಂಡ ಇಲ್ಲ, ಇನ್ನೊಂದು ಕಡೆ ಪ್ರೀತಿ ಮಾಡಿದ ಹುಡುಗ ಇಲ್ಲ. ಇವರಿಬ್ರು ಇಲ್ಲದೆ ಬಿರುಗಾಳಿಗೆ ಸಿಕ್ಕಂತಾಗಿದೆ ಈ ಬಾಲೆಯ ಸ್ಥಿತಿ. ಹಾಗಾದ್ರೆ ಮುಂದೆ ಯಾವ ರೀತಿಯಾಗಿ ಈ ಹುಡುಗಿಗೆ ನ್ಯಾಯ ಸಿಗಬಹುದು ನೋಡೋಣ ಒಂದು ವಿರಾಮದ ನಂತರ.